ಕುಂಭರಾಶಿಗೆ ಯಾವ ರೀತಿಯಾದಂತಹ ಗುರುಗೋಚಾರದ ಫಲ 2025ರಲ್ಲಿ ಇದೆ ಅನ್ನೋದನ್ನು ಗಮನಿಸೋಣ. 2025ರಲ್ಲಿ ಗುರುಗೋಚಾರದ ಫಲ ಕುಂಭರಾಶಿಯವರಿಗೆ ಅತ್ಯಂತ ಸಾಧಕವಾಗಿರುವಂತಹದ್ದು. ಆದರೆ ಎಷ್ಟೋ ಜನ ಈ 7.5 ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ. 7.5 ಬಗ್ಗೆ ಯೋಚನೆ ಮಾಡೋದು ಬೇಡ. ಯಾಕಂದರೆ ನಿಮಗೇನಾದರೂ ಇದು 2ನೇ ಬಾರಿ ಬಂದಿರೋದಾದರೆ ಅದು ಹೊಂಬು ಶನಿಯಾಗಿರುತ್ತೆ. ಹೊಂಬು ಶನಿ ನಿಮ್ಮ ಜೀವನವನ್ನೇ ಶುಭ ರೀತಿಯಾಗಿ ಪರಿವರ್ತನೆ ಮಾಡುತ್ತೆ, ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿ ಕೊಡುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಗುರು ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾನೆ. ಪಂಚಮ ಸ್ಥಾನಕ್ಕೆ ಬಂದು ಪೂರ್ವ ಪುಣ್ಯಾರ್ಜಿತವಾಗಿರತಕ್ಕಂತಹ ಅನೇಕ ಸುಕರ್ಮದ ಫಲಗಳನ್ನು ಸುಭೀಕ್ಷವಾದಂತಹ ಸಮಯದಲ್ಲಿ ಅನುಭವಿಸಬಹುದಾದಂತಹ ಯೋಗದ ಫಲ ಕುಂಭ ರಾಶಿಯವರಿಗೆ ಇರುವಂತಹದ್ದು. ಸೊ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಶುಭ ಫಲಗಳು, ಇಷ್ಟು ದಿವಸಗಳು ನಡೆಯದೆ ಹಾಗೆ ಬಾಕಿ ಉಳಿದಂತಹ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಫಲವನ್ನು ಕೊಡೋದಕ್ಕೆ ಶುರು ಮಾಡುತ್ತವೆ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು, ಸಂತಾನರಹಿತ ದಂಪತಿಗಳಿಗೆ, ಸಂತಾನಾಪೇಕ್ಷಿಗಳಿಗೆ ಅತ್ಯುತ್ತಮವಾದ ಆರೋಗ್ಯಯುತವಾದ ಸಂತಾನ ಪ್ರಾಪ್ತಿ, ಹೈಯರ್ ಸ್ಟಡೀಸ್ ಮಾಡ್ತಾ ಇರತಕ್ಕಂತಹ, ಪ್ರೈಮರಿ ಸ್ಟಡೀಸ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾಪ್ರಾಪ್ತಿಯ ಯೋಗ, ದೈಹಿಕ ಅನಾರೋಗ್ಯಗಳಿಂದ ವಿಮುಕ್ತರಾಗ್ತಿರಿ, ಆರೋಗ್ಯ ಪ್ರಾಪ್ತಿ ಆಗುವಂತಹದ್ದು, ಕೌಟುಂಬಿಕ ಕಲಹಗಳಿಂದ ದೂರ ಆಗ್ತಿರಿ, ಬಹುಕಾಲದ ನಿರೀಕ್ಷಿತ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಫಲಗಳನ್ನು ಕೊಡೋದು ಆಗತ್ತೆ. ನಿಮ್ಮ ಜೀವನದಲ್ಲಿ ಇದ್ದಂತಹ ಅನೇಕ ಏರುಪೇರುಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂತಹ ಸಂದರ್ಭಗಳು ಈ ಒಂದು ಗುರುಗೋಚಾರದ ಫಲದಲ್ಲಿ ನಿಮಗೆ ಸಿಗ್ತಾ ಇದೆ. ಪಂಚಮದ ಗುರು ನಿಮಗೆ ರಾಶಿಯ ಮೇಲೂ ದೃಷ್ಟಿಯನ್ನು ಕೊಡ್ತಾ, ಲಾಭಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡ್ತಾ, ಅದೇ ರೀತಿಯಾಗಿ ನಿಮಗೆ ಕುಂಭರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡ್ತಾ ಇರುವಂಥದ್ರಿಂದ ಭಾಗ್ಯೋದಯದ ಸಮಯ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಪ್ರಾಪ್ತಿ, ನಿಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ತೀರಿ ಅಥವಾ ಕೊಂಡುಕೊಳ್ತೀರಿ, ನಿವೇಶನಗಳ ಮೇಲೆ ಹೂಡಿಕೆಯನ್ನು ಮಾಡ್ತೀರಾ, ಅನುಕೂಲಕರದ ಉಚ್ಛ್ರಾಯ ಸ್ಥಿತಿಯನ್ನು ನೀವು ತಲುಪ್ತೀರಾ. ಕುಂಭರಾಶಿಯವರು ಅನೇಕ ವಿಧವಾದಂತಹ ನೋವುಗಳು, ಬಾವುಗಳು, ತಾಪತ್ರಯಗಳು, ಚಿಂತೆಗಳು, ಚಿಂತನೆಗಳು ಏನು ಬೇಕು ನಿಮಗೆ ಸಮಸ್ಯೆಗಳ ಆಗರವೇ ಆಗಿ ಹೋಗಿದ್ವು ಅದೆಲ್ಲವೂ ಸಹ ಕರಗುವಂತಹ ಒಂದು ಸುಂದರವಾದ ಸಮಯ ಇದು ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ಇದೇ ಒಂದು ವಿಚಾರ, ಭಾಗ್ಯಸ್ಥಾನದ ಮೇಲೂ ಅದೇ ರೀತಿಯಾಗಿ ಲಾಭಸ್ಥಾನದ ಮೇಲೂ ಸಂಪೂರ್ಣ ಅನುಗ್ರಹದ ದೃಷ್ಟಿ, ಭಾಗ್ಯೋದಯವೇ ಉಂಟಾಗುತ್ತೆ. ನಿಮ್ಮ ಜೀವನನೇ ಬದಲಾಗುವಂತಹ ಸಂದರ್ಭ ಬಂದರೂ ಬರಬಹುದು, ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಏನೂ ಇಲ್ಲದೆ ಫುಟ್ಪಾತಲ್ಲಿದ್ದಂಥವನು ದಿಢೀರಂತ ಉಪ್ಪರಿಗೆಗೆ ಹೋಗಬಹುದು, ಸರಿನಾ? ಆದರೆ ಉಪ್ಪರಿಗೆಗೆ ಹೋದ ತಕ್ಷಣವೇ ಅಹಂಕಾರಗಳನ್ನು ರೂಢಿಸಿ ಮಾಡ್ಕೊಳ್ಳೋದು ಬೇಡ, ಅಥವಾ ಅಯ್ಯೋ ನಾನು ಇನ್ನೂ ಹೀಗೇ ಇದ್ದೀನಿ ಅನ್ನೋದು ಬೇಡ. ಬದುಕಿನಲ್ಲಿ ಯಾವುದೂ ತಿರುಕನ ಕನಸು ಆಗಬಾರ್ದಂತೆ. ತಿರುಕನ ಏನು ಮಾಡ್ತಿದ್ದಂತೆ, ಅದೇ ಕವಿತೆಯಲ್ಲಿ ಬರೋ ಹಾಗೆ, ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲಂದ ಕನಸ ಕಂಡನಂತನೇ, ಪುರದ ರಾಜ ಸತ್ತವನಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೋಳು, ನಡೆದು ಯಾರ ಕೊರಳಿನಲ್ಲಿ ತೊಡಸಿರುವುದು ಅವರಿಗೆ ಪಟ್ಟ ಅಂತ ಹೇಳ್ತಾ ಇದ್ದಂಗೆ ಆ ರೀತಿಯ ಕನಸು ಕಾಣ್ತಾ ಕೂತ್ಕೋಬೇಡಿ, ಕ್ರಿಯೆನಲ್ಲಿ ಮಾಡ್ತಾಯಿರಿ. ಅವನಿಗೆ ಯಾರಿಗೋ ಒಬ್ಬನಿಗೆ ಕರಿ ಬಂದು ಅಂದರೆ ಆನೆ ಬಂದು ಹಾರ ಹಾಕಿದ ತಕ್ಷಣ ಆ ಯುವರಾಣಿಯನ್ನು ಮದುವೆ ಮಾಡ್ಕೊಳ್ಳೋಂಥ ಯೋಗ ಬಂತಂತೆ. ಆದರೆ ನಿಮ್ಮ ಕರ್ಮಗಳು ಅಂದರೆ ಕ್ರಿಯಾಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ ನಿಮಗೆ ಎಲ್ಲವೂ ಸಹ ದೈವದ ಅನುಗ್ರಹದಿಂದ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ. 7.5 ಬಗ್ಗೆ ಯೋಚನೆ ಬೇಡ. ನಿಮಗೆ ಶುಭದ ಗುರುವಿನ ಅನುಗ್ರಹ ಇರೋದರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕಾಗಿಯೇ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ, ಗುರುವಿನ ಪೂಜೆ ಮಾಡಿ, ಗುರುವಿನ ಧ್ಯಾನವನ್ನು ಮಾಡಿ, ಜೊತೆಗೆ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ. ನಿಮ್ಮ ಜಾತಕದಲ್ಲೇನಾದರೂ ಗುರು 6, 8, 3, 12 ಈ ರೀತಿ ಸ್ಥಾನಗಳಲ್ಲೇನಾದರೂ ಇದ್ದರೆ ಅದಕ್ಕೊಂದು ಸಣ್ಣ ಸಂಕಲ್ಪ ಪೂಜೆಯನ್ನು ಮಾಡಿಸ್ಕೊಳ್ಳಿ.
ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಇಲ್ಲೇ ಇರುವಂಥ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷಪ್ರಸಾದವನ್ನು ಕೈ ಕಟ್ಕೊಳ್ಳಿ. ಅದರ ಜೊತೆಗೆ ನೀವು ಅಕ್ಷತೆ ಪ್ರಸಾದವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡ್ತಾ ಬನ್ನಿ. ಸಂಪೂರ್ಣವಾದ ಅನುಗ್ರಹವನ್ನು ಪಡ್ಕೊಳ್ಬಹುದು. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ, ಮಂಗಳವಾಗಲಿ. ಎಲ್ಲ ರೀತಿಯಾದಂತಹ ತೊಂದರೆ ತಾಪತ್ರೆಗಳಿಂದ ಆಚೆ ಬನ್ನಿ.